ನಮಸ್ಕಾರ ಪುಟಾಣಿಗಳೇ, ಚೆನ್ನಾಗಿದ್ದೀರಾ? ಈಗ ಒಂದು ಸಣ್ಣ ಕಥೆ ಹೇಳ್ತೀನಿ. ಕಾಡಿನಲ್ಲಿ ಪ್ರಾಣಿಗಳು ಒಗ್ಗಟ್ಟಾಗಿ ಹೇಗೆ ಇರ್ತವೆ, ಒಗ್ಗಟ್ಟಿನಿಂದ ಏನೆಲ್ಲ ಮಾಡ್ಬೋದು ಅನ್ನೋದನ್ನು ನಾನು ಕಥೆ ರೂಪದಲ್ಲಿ ಹೇಳ್ತೀನಿ, ಕೇಳಿ. ಒಂದು ಕಾಡಿನಲ್ಲಿ ಮೊಲ, ಆಮೆ, ಗುಬ್ಬಚ್ಚಿ ಮತ್ತು ನರಿ 4 ಒಗ್ಗಟ್ಟಾಗಿ ಇರ್ತವೆ. ಅವು ಕಾಡಿನ ಒಂದು ನದಿಯ ಪಕ್ಕದಲ್ಲಿ ವಾಸ ಮಾಡ್ತಾ ಇರ್ತವೆ. ನದಿಗೆ ಒಂದು ಮರದಿಂದ ಮಾಡಿರುವಂತಹ ಒಂದು ಹಳೆ ಸೇತುವೆ ಇರುತ್ತದೆ. ನದಿ ದಾಟ್ಕೊಂಡು ಹೋದರೆ ಅಲ್ಲಿ ಒಂದು ಘಮಘಮಿಸುವ ಸುಂದರ ಹಣ್ಣಿನ ಮಾವಿನ ಮರ ಇರುತ್ತದೆ. ಈ ಕೋತಿಗಳು, ಪಕ್ಷಿ ಮತ್ತು ಆಮೆ ಇವೆಲ್ಲ ಆ ಮರದಿಂದ ಮಾಡಿರುವಂಥ ಸೇತುವೆ ಇದೆಯಲ್ಲ, ಆ ಸೇತುವೆ ಮುಖಾಂತರ ದಾಟ್ಕೊಂಡೋಗಿ ಅಲ್ಲಿ ಮಾವಿನ ಹಣ್ಣುಗಳನ್ನ ತಿನ್ಕೊಂಡು ಹಿಂದಕ್ಕೆ ಬಂದು ಅದರ ಮನೆಯಲ್ಲಿ ವಾಸ ಮಾಡ್ಕೊಳ್ಳೋದು ಅವಕ್ಕೆ ದಿನನಿತ್ಯದ ಕೆಲಸ ಆಗಿರ್ತದೆ. ಒಂದು ದಿನ ಭಯಂಕರವಾದ ಬಿರುಗಾಳಿ ಸಮೇತ ಮಳೆ ಜೋರಾಗಿ ಬೀಳುತ್ತೆ. ಆ ಸಿಡಿಲು, ಆ ಭಯಂಕರ ಮಳೆಗಳು, ಸಿಕ್ಕಾಪಟ್ಟೆ ಮಳೆ. ಪಕ್ಷಿ ಪ್ರಾಣಿಗಳೆಲ್ಲ ಅದರ ಒಂದು ಗೂಡುಗಳಿಗೆ ಹೋಗಿ ಸೇರಿಕೊಂಡಿರ್ತದೆ. ಭಯಂಕರ ಮಳೆ. ಇನ್ನು ಕಾಡು ಒಂದು ವೇಳೆ ಅಲ್ಲಿ ಯಥೇಚ್ಛವಾಗಿ ನೀರು ಹರಿದು ಆ ಒಂದು ಸೇತುವೆ ಇದೆಯಲ್ಲ, ಸೇತುವೆ ಮುಖಾಂತರ ಹತ್ಕೊಂಡು ಹೋಗ್ಬೇಕಾದ್ರೆ ಸೇತುವೆ ಕಿತ್ತೋಗ್ಬಿಟ್ಟು ಕೊಚ್ಕೊಂಡು ಹೋಗ್ಬಿಡ್ತದೆ. ಈಗ ಆಮೆಗೆ, ಗುಬ್ಬಚ್ಚಿಗೆ, ಮೊಲ ಇವಕ್ಕೆ ದಾಟ್ಕೊಂಡು ಆಚೆ ಹೋಗಿ ಮಾವಿನ ಹಣ್ಣು ತಿನ್ನೋಕ್ಕೆ ತೊಂದರೆ ಹೋಗಿದೆ. ಬೆಳಗಾಯಿತು. ಬೆಳಕಾದ್ಮೇಲೆ ಎಲ್ಲ ಪ್ರಾಣಿ ಪಕ್ಷಿಗಳೆಲ್ಲ ಗುಡ್ಡು ಈಚು ಬಂದು ಎಲ್ಲ ನೋಡ್ತಾ ಇದ್ದಾವೆ. ಸೀನರಿಗಳೆಲ್ಲ ಭಾಳ ಜೋರ ಮಳೆ ಬಿದ್ದುಬಿಟ್ಟಿದೆ. ಎಲ್ಲ ಅಲ್ಲೋಲ ಕಲ್ಲೋಲ ಆಗವೆ. ಮರದಿಂದ ಮಾಡಿದ್ದಂತಹ ಹಳೆ ಸೇತುವೆ ಕಿತ್ಕೊಂಡು ತೇಲ್ಕೊಂಡು ಹೊಂಟೋಗಿದೆ. ಈ ಮೊಲ ಮತ್ತು ಗುಬ್ಬಚ್ಚಿ ಭಾಳ ಚಿಂತಾಕ್ರಾಂತರಾಗಿ ಕೂತ್ಬಿಟ್ಟ. ಏನಪ್ಪ ಮಾಡೋದು? ನಮಗೆ ಆಚೆ ಹೋಗಲಿಕ್ಕೆ ಒಂದೇ ಒಂದು ಸೇತುವೆ ಇತ್ತು. ಅದು ತುಂಬ ಹಳೇದಾಗಿತ್ತು, ಮರದಿಂದ ಮಾಡಿದಂಥ ಸೇತುವೆ. ಈ ಮಳೆ ಏಟಿಗೆ ನೀರು ಬಂದು ಕೊಚ್ಕೊಂಡು ಹೋಗ್ಬಿಟ್ಟಿದೆ. ನಾವು ಆಚೆಗೆ ಹೋಗೋಕ್ಕಾಗಲ್ವಲ್ಲ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಒಂದು ಆಮೆನೂ ಕೂಡ ಬರ್ತದೆ, ಮತ್ತು ನರಿನೂ ಬರ್ತದೆ. ಈ ಆಮೆ ಏನು ಮಾಡ್ತು, ಆಚೆ ಹೋಗಿ ಇಳಿದು ಆಚೆ ಕಡೆಗೆ ಹೋಗ್ಬೋದ ಅಂತ ನೋಡೋಕ್ಕೆ ನೀನು ಇನ್ನೂ ಹರಿತಾ ಇದೆಯಲ್ಲ, ಇಳಿಗುತ್ತೆ, ಕೊಚ್ಕೊಂಡು ಹೋಗ್ಬಿಡೋಕ್ಕೆ ಶುರುವಾಗುತ್ತೆ. ಆಮೆ ಆಗೋ ತಪ್ಪಿಸ್ಕೊಂಡು ಹಿಂದಕ್ಕೆ ಬಂದುಬಿಡ್ತದೆ. ಈ ಮೊಲ ಜಂಪ್ ಹೊಡ್ಕೊಂಡು ಆಚೆ ಹೋಗೋ ಮತ್ತು ನೋಡ್ತದೆ, ನೆಗೀತದೆ, ಅದ್ರ ಕೈಲಿ ಹೋಗಲ್ಲ, ಹಿಂದಕ್ಕೆ ಬಂದುಬಿಡ್ತದೆ. ಈ ಗುಬ್ಬಚ್ಚಿ ಇದಕ್ಕೆ ಹೇಳುತ್ತೆ, ನೀನು ಹಾರೋ ಶಕ್ತಿ ಇದೆಯಲ್ಲ, ನೀನು ಹಾರ್ಕೊಂಡು ಹೋಗು ಅನ್ನುತ್ತೆ. ಬೇರೆ ಪ್ರಾಣಿಗಳೆಲ್ಲ ಇದು ಹಾರ್ಕೊಂಡು ಹೋಗುತ್ತೆ, ಆದರೆ ಮಾವಿನ ಹಣ್ಣನ್ನು ಕಚ್ಕೊಂಡು ಬರೋಕ್ಕಾಗಲ್ಲ. ಸಣ್ಣ ಪಕ್ಷಿ ಅಲ್ವೇ, ಮಾವಿನ ಹಣ್ಣು ದಪ್ಪ, ಅದ್ರ ಕೈನಲ್ಲೂ ಆಗಲ್ಲ. ಏನಪ್ಪ ಮಾಡೋದು? ನಮಗೆ ಆಹಾರ ಸಿಕ್ಕದಂಗೆ ಕಾಡಿನಲ್ಲಿದ್ದದೆ ಒಂದೇ ಒಂದು ಮಾವಿನ ಮರ. ಅದು ಬಿಳದಿಂದ ಅದು ನಾವು ತಿನ್ನೋಕ್ಕಾಯ್ತಾ ಇಲ್ಲ, ಬಿಡಿಜು ಕೊಚ್ಚೋಗ್ಬಿಟ್ಟದೆ. ನಮಗೆ ಇದ್ದದೊಂದು ಬಿಡಿಜು, ಅದು ಈ ಥರ ಆಗೋಯ್ತು. ನಮ್ಗೆ ಆಹಾರಕ್ಕೆ ಏನು ಮಾಡೋದು, ಯೋಚನೆ ಮಾಡೋದು ಅಂತ ಎಲ್ಲ ಯೋಚನೆ ಮಾಡ್ತಾ ಕೂತವೆ. ಅಲ್ಲಿಗೆ ಬುದ್ಧಿವಂತ ನರಿ ಒಂದು ಇತ್ತಲ್ಲ ಈ ಗುಂಪಿನಲ್ಲಿ, ಆ ಗುಂಪಿನಲ್ಲಿ ಇದ್ದ ನರಿ ಹೇಳುತ್ತೆ, ಏ ಪಕ್ಷಿ,
ನಾನು ಅದೊಂದು ಸಲಹೆ ಕೇಳಿ ಎಲ್ಲ ಬನ್ನಿ ಎಲ್ಲ ಸೇರ್ಕೊಂಡು ಮಾತಾಡಮ್ಮ. ಬರ್ತವೆ, ಎಲ್ಲ ಗುಂಪು ಕಟ್ಕೊತವೆ. ನೋಡು, ನಿಮಗೆಲ್ಲರಿಗೂ ಒಂದೊಂದು ಥರದ ವಿದ್ಯೆ ಇದೆ. ಆ ವಿದ್ಯೆಗಳನ್ನ ಕ್ಲೀನಾಗಿ ಉಪಯೋಗಿಸಿದ್ರೆ ನೀವು ಬ್ರಿಡ್ಜ್ ಕಟ್ಬೋದು. ನೋಡು, ನೀನು ಸಣ್ಣ ಗುಬ್ಬಚ್ಚಿ, ನೀನು ಆಚೆ ಹೋಗ್ತೀಯ ಹರ್ಕೊಂಡು, ಇಲ್ಲ ಅಂತ ಹೇಳೋದಿಲ್ಲ, ತಿನ್ನೋ ಹಣ್ಣು ತರೋಕ್ಕಾಗಲ್ಲ. ಈ ಮೊಲೆ ನೀರುಗಳಿಗೋಕ್ಕಾಗಲ್ಲ. ಈ ಆಮೆ ಕೊಚ್ಕೊಂಡು ಹೋಗ್ಬಿಡ್ತದೆ. ಹಾಗಾಗಿ ಇಲ್ಲಿ ಬ್ರಿಡ್ಜನ್ನ ರೆಡಿ ಮಾಡ್ಕೋಬೋದು ನಿಮಗೆ. ನಾನು ಹೇಳೋದು ಮಾತ್ರ ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಕೇಳಿ ಅಂತ ನರಿ ಹೇಳುತ್ತೆ. ಏನದು ನರಿಯಣ್ಣ ಅಂತ ಎಲ್ಲ ಪ್ರಾಣಿ, ಈ ಮೊಲ, ಈ ಗುಬ್ಬಚ್ಚಿ ಇವೆಲ್ಲ ಬಂದು ಕೂತ್ಕೊಂಡು ಕೇಳ್ತವೆ. ನೋಡು, ನಿಮ್ಮದೇ ಆದ ಕೆಲಸಗಳನ್ನ ನೀವು ಶ್ರದ್ಧೆಯಿಂದ ಮಾಡಿದ್ರೆ ಇವತ್ತು ಬ್ರಿಡ್ಜ ಕಟ್ಕೋಬೋದು ನೀವು. ನೋಡು ಪಕ್ಷಿ, ನೀನು ಆಚೆ ದಡಕ್ಕೆ ಹೋಗು. ಆಚೆ ದಡಕ್ಕೆ ಹೋಗ್ಬಿಟ್ಟು ಅಲ್ಲಿ ಬೇರು ಕಾಣ್ತಾ ಇದೆಯಲ್ಲ, ಆ ಬೇರನ್ನ ಯಾಗೋ ಮಾಡಿ ನದಿ ತಿರುಗಿ ತಂದು ಸೇರಿಸು. ಆ ಮರದಲ್ಲಿ ನ್ಯಾತಾಡ್ತಿದ್ದೆಲ್ಲ ಬೇರು, ಆ ಬೇರನ್ನ ತಂದು ನದಿ ತಿರುಗಿ ಬಿಡು. ನದಿ ತಿರುಗಿ ಬಿಟ್ಬಿಟ್ಟು ನೀನೇನು ಮಾಡು, ಸಣ್ಣ ಪಣ್ಣ ಕಡ್ಡಿಗಳು, ಮರ ಮುಟ್ಟುಗಳು ಇವನ್ನೆಲ್ಲ ತಂದು ಈ ಬ್ರಿಡ್ಜ್ ನಿರ್ಮಾಣ ಮಾಡ್ತೀವಲ್ಲ ಆ ಜಾಗಕ್ಕೆ ತಂದು ಮಡಗು. ಈ ಆಮೆ ಏನು ಮಾಡ್ತದೆ, ಇದು ಕಷ್ಟೋ ಸುಖವೋ ಆಚೆ ದಡದಿಂದ ಈಚೆ ದಡಕ್ಕೆ ನೀನು ಕೊಟ್ಟಂಥ ಬೇರನ್ನ ಈಚೆ ದಡಕ್ಕೆ ತಗೊಬರ್ತದೆ. ಅದನ್ನು ತಂಡದನ್ನು ಈ ಮೊಲ ಕೂತ್ಕೊಂಡು ಕಟ್ಕೊಳ್ಳುತ್ತೆ. ಮತ್ತು ಮರ ಮುಟ್ಟುಗಳೆಲ್ಲನೂ ಕಡ್ಡಿ ಪಡ್ಡಿ ಸತ್ತೆಗಳು ಇವನ್ನೆಲ್ಲ ತಗೊಬಂದು ಪಕ್ಷಿ ತಂದು ಕೊಡುತ್ತೆ. ಅದನ್ನೆಲ್ಲ ನೀವು ಕೂತ್ಕೊಂಡು ದಾರ ಹಾಕೊಂಡು ಬೆಸ್ಕೊಂಡು ನೀವು ಸೇತು ಮಾಡ್ಕೋಬೋದು. ಸೇತು ಮಾಡ್ಕೊಂಡ್ರೆ ನೀವು ಈಜಾಗಿ ಆಚೆ ದಡಕ್ಕೆ ಹೋಗ್ಬೋದು. ಹೆಂಗಿದೆ ಪ್ಲಾನು ಅಂತ ಕೇಳುತ್ತೆ. ಅದರಂತೆ ಪಕ್ಷಿ ಆಚೆ ದಡಕ್ಕೆ ಹೋಗ್ಬಿಟ್ಟವ ಬೇರು, ಅಂಬು ಇವನ್ನೆಲ್ಲ ತಗೊಂಬಂದು ನದಿ ತಿರುಗಿಬಿಡ್ತದೆ. ಈ ಆಮೆ ಹೋಗಿ ಕಚ್ಕೊಬಂದು ಈಚೆ ದಡಕ್ಕೆ ಬಂದು ಈ ಬೇರನ್ನ ಆ ಒಂದು ಇದಕ್ಕೆ ಬುಡ ಇದೆಯಲ್ಲ, ಮರದ ಬುಡಗಳು, ಆ ಬುಡಕ್ಕೆ ಮೊಲ ಇವೆಲ್ಲ ಸೇರ್ಕೊಂಡು ಕಟ್ಟಿ ಒಂದು ಸೇತುವೆನ ನಿರ್ಮಾಣ ಮಾಡ್ತವೆ. ಆವಾಗ ಪಕ್ಷಿ ಹೇಳುತ್ತೆ, ನೀವು ಯಾರು ಹೋಗಬೇಡಿ, ಮೊದಲು ಈ ಸೇತುವೆಯಿಂದ ಗಟ್ಟಿಯಾಗಿದೆಯೋ ಗಟ್ಟಿಯಾಗಿಲ್ವೋ ಅನ್ನೋದಕ್ಕೆ ನಾನು ಮುಂದಾಗ ಹೋಗಿ ನೋಡ್ಕೋತೀನಿ. ಆಮೇಲೆ ನೀವು ಹಿಂದೆ ಬನ್ನಿ, ನಾನು ಹಿಂದೆ ಅಂತ ಪಕ್ಷಿ ಹೇಳುತ್ತೆ. ಪಕ್ಷಿ ಏನು ತೂಕ ಇದ್ದದು ಸ್ವಲ್ಪ ಪಕ್ಷಿ ಬುದ್ಧಿ ನೋಡಿ ಹೆಂಗಿದೆ ಅಲ್ವಾ. ಸರಿ, ಈ ಪಕ್ಷಿ ಇವರು ನಿರ್ಮಾಣ ಮಾಡಿರುವಂಥ ಒಂದು ಕಡ್ಡಿ ಸತ್ತೆ ಇದರಿಂದ ಮಾಡಿದಾರಲ್ಲ ಸೇತುವೆ, ಇದ್ರ ಮೇಲೆ ನಡ್ಕೊಂಡು ಹೋಗುತ್ತೆ. ಸೇತುವೆ ಏನೋ ಪ್ರಾಬ್ಲಮ್ ಇಲ್ಲ, ಎಲ್ಲ ಈಗ ಬನ್ನಿ ಅಂತ ಎಲ್ಲ ಆಮೆಗಳು, ಮೊಲಗಳು ಇವಕ್ಕೆಲ್ಲಕ್ಕೂ ಆದೇಶ ಕೊಡುತ್ತೆ. ಅದರಂತೆ ಎಲ್ಲ ಪಕ್ಷಿಗಳೆಲ್ಲ ಈಚೆ ದಡದಿಂದ ಆಚೆ ದಡಕ್ಕೆ ಹೋಗಿ ಆ ಸಿಹಿಯಾಗಿರುವಂತಹ ಒಂದು ಮಾವಿನ ಹಣ್ಣುಗಳನ್ನು ತಿಂದು ಭಾಳ ಮಜಾ ಮಾಡ್ತವೆ. ಆ ಸಂತೋಷಕ್ಕೆ ಎಲ್ಲಿಲ್ಲದ ಒಂದು ಏನು ಬೆಲೆನೇ ಕೊಡೋಕ್ಕಾಗಲ್ಲ, ಅಷ್ಟು ಆನಂದ ಆಗುತ್ತೆ. ಪಕ್ಷಿಗಳು ತಿನ್ಕೊಂಡ್ಕೊಂಡು ಈಗಲೂ ಕೂಡ ಅಲ್ಲೇ ತಿನ್ಕೊಂಡ್ಕೊಂಡು ಆರಾಮಾಗಿದ್ದಾವೆ. ಒಗ್ಗಟ್ಟು ಅಂದರೆ ಹೇಗೆ ನೋಡಿ, ಈಗ ಒಂದೊಂದೇ ಪಕ್ಷಿ ಒಂದೇ ಥರ ಕೆಲಸ ಮಾಡೋಕ್ಕಾಯ್ತಾನಿಲ್ಲ, ಹೌದಲ್ಲ. ಎಲ್ಲ ಅವ್ರವ್ರ ಕೆಲಸಗಳು ಅವ್ರವ್ರು ಮಾಡ್ಕೊಂಡಿರೋದ್ರಿಂದ ಒಂದು ಒಂದು ಕಿತ್ತೋಗಿರೋಂಥ ಸೇತುವೆಗೆ ಮರುಜೀವ ಕೊಟ್ಟಾಗಾಯಿತು. ಅದಕ್ಕೆ ಆಹಾರ ತಿನ್ನೋಕ್ಕೆ ಒಂದು ದಾರಿನೂ ಆಯಿತು. ಇದರಿಂದ ಏನು ತಿಳಿತದೆ ಅಂದರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ತಿಳಿತದೆ ಅಲ್ವೇ. ಓಕೆ, ಕತೆ ಚೆನ್ನಾಗಿದೆ, ಸಣ್ಣ ಕತೆ ಆಗಿದೆ. ಆದರೂ ಒಂದು ನನಗೆ ಟೈಮ್ ಇರಲಿಲ್ಲದೆ ಇರೋದ್ರಿಂದ ಇದೊಂದು ಕತೆ ಮುಗಿಸ್ಬಿಟ್ಟು ನಂತರ ನಾನು ಊಟ ಕೂತ್ಕೋಬೇಕು ಅನ್ನೋಗಾಯಿತು. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ಕಥೆಯೊಂದಿಗೆ. ನಾಳೆನೇ ನಾನು ಸಿಕ್ಕೋದು ಇನ್ನು. ಅಲ್ಲಿವರೆಗೆ ನಮಸ್ಕಾರ. ನೀವೇನು ಮಾಡಿ, ಲೈಕು ಕಮೆಂಟ್ ಹಾಕ್ಕೊಡೋದನ್ನು ಮರಿಬೇಡಿ ಪ್ಲೀಸ್. ಇದು ನಿಮಗೆ ಡೈಲಿ ಕತೆಗೆ ನೀವು ಲೈಕು ಕಮೆಂಟ್ ಹಾಕಿ ಕೊಡಲೇಬೇಕು, ಸರಿನಾ? ನಾಳೆ ಸಿಗೋಣ ಮತ್ತೆ. ಬಾಯ್, ನಮಸ್ಕಾರ.